ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್. ಈ ವಿಡಿಯೋದಲ್ಲಿ ನಮ್ಮ ಉತ್ತರಾಖಂಡ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಲ್ಯಾಂಡ್ ಆಗಿರೋದು ಉತ್ತರಾಖಂಡ್ ಕ್ಯಾಪಿಟಲ್ ಡೆಹ್ರಾಡೂನ್ ಸಿಟಿಯ ಜಾಲಿ ಗ್ರ್ಯಾಂಡ್ ಏರ್ಪೋರ್ಟ್ನಲ್ಲಿ. ಇದು ಡೊಮ್ಯಾಸ್ಟಿಕ್ ಏರ್ಪೋರ್ಟ್. ನಾವು ನಮ್ಮ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಈಚೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉತ್ತರಾಖಂಡ್ ಹಿಸ್ಟ್ರಿ ಮತ್ತು ಪೌರಾಣಿಕ ಕಥೆಗಳನ್ನ ಕವರ್ ಮಾಡಿ ಒಂದು ಆರ್ಟ್ ಗ್ಯಾಲರಿ ಥರ ಸೆಟ್ ಮಾಡಿದ್ದಾರೆ. ಹೊರಗಡೆ ಬಂದರೆ ಇಲ್ಲಿ ತುಂಬ ಕಂಬಗಳಿದೆ. ಕಂಬಗಳ ಮೇಲೆ ಶಾಂತಿ ಮಂತ್ರ, ಗಾಯತ್ರಿ ಮಂತ್ರ ಮತ್ತು ಇನ್ನೂ ಹಲವು ಶ್ಲೋಕಗಳನ್ನ ಮೆನ್ಷನ್ ಮಾಡಿದ್ದಾರೆ. ಏರ್ಪೋರ್ಟ್ ತುಂಬ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಡಿವೈನಾಗಿ ಅನಿಸುತ್ತೆ. ನಾವು ಬುಕ್ ಮಾಡಿದ ಕ್ಯಾಬ್ ಕೂಡ ಬಂತು. ಇಲ್ಲಿಂದ ನಾವು ಡೈರೆಕ್ಟಾಗಿ ಹರಿದ್ವಾರಗೆ ಹೋಗ್ತಾ ಇದ್ದೀವಿ. ಈ ಡೆಹ್ರಾಡೂನ್ ಏರ್ಪೋರ್ಟಿಂದ ಹರಿದ್ವಾರ 38 ಕಿಲೋಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ 1.5 ಅವರ್ ಜರ್ನಿ ಇರುತ್ತೆ. ಫಸ್ಟ್ ಡೇ ನಾವು ಸ್ಟೇ ಮಾಡ್ತಿರೋದು ಹರಿದ್ವಾರದಲ್ಲೇ. ಇಲ್ಲಿ ನೋಡಿ, ನಮ್ಮ ಜರ್ನಿ ಸ್ಟಾರ್ಟ್ ಆಗಿ 10 ಮಿನಿಟ್ಸ್ ಆಗಿದೆ. ಹೈವೇನಲ್ಲಿದ್ದೀವಿ. ಆದರೆ ನಮ್ಮ ಕಾರ್ ಪಂಚರ್ ಆಗಿಬಿಟ್ಟಿದೆ. ಬಟ್ ಭಯ್ಯ ಕ್ವಿಕ್ಕಾಗಿ ಟಯರ್ನ ಚೇಂಜ್ ಮಾಡಿದ್ರು. ಫುಲ್ ಪ್ರೊಫೆಷ್ನಲ್. ಫಸ್ಟ್ ಟೈಮ್ ನಾನು ಪಂಜಾಬಿ ಪರ್ಸನ್ ಜೊತೆ ಇಷ್ಟು ಇಂಟರ್ಯಾಕ್ಟ್ ಮಾಡಿದ್ದು. ತುಂಬ ಜೆಂಟಲ್ ಪರ್ಸನ್. ಸೊ ನಮ್ಮ ನೆಕ್ಸ್ಟ್ 5 ಡೇಸ್ ಫುಲ್ ಜರ್ನಿ ಅವ್ರ ಜೊತೆಗೇ. ಸೊ ಇಟ್ ವಾಸ್ ನೈಸ್. ಹೋಟೆಲ್ ಚೆಕ್ ಇನ್ ಆಯಿತು. ಇದೇ ನೋಡಿ ನಾವು ಸ್ಟೇ ಆಗಿದ್ದಂಥ ಹೋಟೆಲ್. ಸೊ ಇವಾಗ ನಾವು ಗಂಗಾ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ 6 ಕಿಲೋಮೀಟರ್ ಇದೆ ನಮ್ಮ ಹೋಟೆಲಿಂದ. ಸೊ ಹರಿದ್ವಾರದಲ್ಲಿ ಓಲಾ ಊಬರ್ ಫೆಸಿಲಿಟಿ ಇದೆ. ಸೊ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ರೋಡ್ನಲ್ಲೇ ಸ್ಟಾಪ್ ಮಾಡಿದ್ರು. ಆ ಕಡೆ ರೋಡ್ವರೆಗೂ ಕ್ರಾಸ್ ಮಾಡಬೇಕಿತ್ತು. ಸೊ ಬ್ರಿಡ್ಜ್ ಮುಖಾಂತರ ಕ್ರಾಸ್ ಮಾಡಿದ್ವಿ. ನೋಡಿ, ಇದು ಕಾಣ್ತಿದೆಯಲ್ಲ, ಇದೇ ಗಂಗಾ ಘಾಟ್. ಆ್ಯಂಡ್ ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಿರೋದು ಗಂಗಾ ಮಾತೆ ಟೆಂಪಲ್. ಇದು ಗಂಗಾ ನದಿಯ ದಡದಲ್ಲೇ ಇರುವಂಥ ಬೆಟ್ಟ ಇದು. ಇಲ್ಲಿ ತುಂಬ ಶಾಪ್ಸ್ ಇದೆ. ಫುಡ್, ಬಟ್ಟೆ ಶಾಪ್ಸ್ ಕೂಡ ಇದೆ. ಆ್ಯಂಡ್ ರುದ್ರಾಕ್ಷಿ, ಶಿವಲಿಂಗ, ನದಿಲಿ ಸಿಗುವಂಥ ಕಲರ್ ಸ್ಟೋನ್ಸ್ಗಳು ಮತ್ತು ಡಾಲ್ಸ್ಗಳು ಎಲ್ಲ ಥರನೂ ಶಾಪಿಂಗ್ಸ್ ಇದೆ. ತುಂಬ ಶಾಪ್ ಮಾಡ್ಬೋದು ಇಲ್ಲಿ. ನಾನು ಗಂಗಾ ಘಾಟ್ಗೆ ಬಂದಿರೋದು ಇದೇ ಫಸ್ಟ್. ನೋಡಿ ಎಷ್ಟು ತುಂಬಿ ಹರಿತಾ ಇದೆ. ಪ್ರತಿ ಜೀವಿಗೂ ಪಾಪ ನಾಶ ಮಾಡಿ ಮುಕ್ತಿ ಕೊಡುವ ಒಂದೇ ಮಹಾನದಿ ಅಂದರೆ ಈ ಗಂಗಾ ಮಾತೆ. ಪೌರಾಣಿಕವಾಗಿ ಹೇಳೋದಾದರೆ ಸಾಕ್ಷಾತ್ ಮಹಾವಿಷ್ಣುವಿನ ಪಾದದಿಂದ ಹರಿದು ಬ್ರಹ್ಮನ ಕಮಂಡಲದಲ್ಲಿ ಹುಕ್ಕಿ ಮಹಾದೇವನ ಶಿರದಲ್ಲಿ ನೆಲೆಸಿ ಹರಿದು ಭೂಮಿಗೆ ಬರುವ ಏಕೈಕ ಮಹಾನದಿ ಈ ಗಂಗಾ ಮಾತೆ. ಈ ಗಂಗಾ ಮಾತೆಯಲ್ಲಿ ಸ್ನಾನ ಮಾಡುವುದು ಬರೀ ಶರೀರ ಶುದ್ಧ ಅಲ್ಲ, ಆತ್ಮ ಶುದ್ಧ, ನಮ್ಮ ಮನಸ್ಸಿಗೆ ಶಾಂತಿ. ನದಿ ತುಂಬ ಫೋರ್ಸಾಗಿ ಹರಿತಾ ಇರುತ್ತೆ. ಸೊ ಕಾಲಿಟ್ಟು ಕೆಳಗೆ ಇಳಿಯುವಾಗ ಹುಷಾರಾಗಿ ಇಳಿಬೇಕು. ಅಲ್ಲಿ ಕಬ್ಬಿಣದ ಚೈನ್ಗಳನ್ನ ಕೊಟ್ಟಿರ್ತಾರೆ, ಅದನ್ನ ಹಿಡ್ಕೊಂಡು ಹುಷಾರಾಗಿ ಇಳಿಬೇಕು. ಇಲ್ಲಾಂದರೆ ಒಂದು ಸಡನ್ನಾಗಿ ಏನಾಗುತ್ತೆ ಅಂದರೆ ಒಂದು ಸೈಡಲ್ಲಿ ತುಂಬ ಹಳ್ಳ ಸಿಕ್ಬಿಡುತ್ತೆ.
ಗುಡ್ ಮಾರ್ನಿಂಗ್ ಫ್ರಮ್ ಹರಿದ್ವಾರ. ಇಲ್ಲಿಂದ ನಮ್ಮ ಪ್ರಾಪರ್ ದೋಧಾಮ್ ಯಾತ್ರಾ ಅಂದರೆ ಕೇದಾರ್ನಾಥ್ ಬದ್ರಿನಾಥ್ ಯಾತ್ರಾ ಶುರು ಆಗುತ್ತೆ. ನಾವು ಮಾರ್ನಿಂಗ್ 6 ಗಂಟೆಗೆ ಚೆಕ್ಔಟ್ ಆಗಿ ಸೋನ್ಪ್ರಯಾಗ್ ಕಡೆಗೆ ಹೋಗ್ತಾ ಇದ್ದೀವಿ. 250 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 10 to 12 hours ಜರ್ನಿ ಇರುತ್ತೆ. ಆನ್ ದ ವೇ ನಮಗೆ ತುಂಬ ಪ್ರಯಾಗಗಳು ಅಂದರೆ ಸಂಗಮಗಳು ಸಿಗುತ್ತೆ. ಸೊ ನೋಡೋಣ ಬನ್ನಿ. ದೇವಸ್ಥಾನ 500 ವರ್ಷದ ಹಳೆಯ ಸತ್ಯನಾರಾಯಣ ದೇವಸ್ಥಾನ. ಇಲ್ಲಿನ ನಂಬಿಕೆ ಚಾರ್ಧಾಮ್ ಯಾತ್ರೆಗೆ ಯಾರೇ ಬಂದ್ರೂ ಈ ದಾರಿನಲ್ಲಿ ಈ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ತಗೊಂಡು ಹೋಗ್ತಾರಂತೆ. ಸೊ ದಟ್ ಅವರ ಯಾತ್ರೆಗೆ ಏನೂ ಅಡೆತಡೆ ಬರಬಾರ್ದು ಅಂತ. ನಾವು ಕೂಡ ದರ್ಶನ ಮಾಡ್ಕೊಂಡ್ವಿ. ಈ ಹರಿದ್ವಾರದಲ್ಲಿ ನಮ್ಮ ಸೌತ್ ಇಂಡಿಯಾ ಟೆಂಪಲ್ ಮತ್ತು ಮಠಗಳು ಕೂಡ ಇದೆ. ನೋಡಿ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ 25 ಕಿಲೋಮೀಟರ್ ಡ್ರೈವ್ ಆದಮೇಲೆ ರಿಷಿಕೇಶ್ ಪಾಸ್ ಆದ್ವಿ. ನಿಮಗೆ ಕಾಣಿಸ್ತಿರ್ಬೋದು ವೆಹಿಕಲ್ ಮೇಲೆ ಬೋಟ್ನ ಕಟ್ಟಿದ್ದಾರೆ. ಸೊ ಈ ರಿಷಿಕೇಶಲ್ಲಿ ತುಂಬ ಅಡ್ವೆಂಚರ್ ಬೋಟ್ ರೈಡಿಂಗ್ ತುಂಬ ಇದೆ. ಆ್ಯಂಡ್ ಸ್ಪಿರಿಚುವಲ್ ಮೆಡಿಟೇಷನ್ ಸೆಂಟರ್ ಕೂಡ ಇಲ್ಲಿ ಫೇಮಸ್. ಆ್ಯಂಡ್ ಆಲ್ಸೋ ಇಲ್ಲಿ ತಪೋವನ, ರಾಮ ಝೂಲ, ಲಕ್ಷ್ಮಣ ಝೂಲ ಅಂತ ಬ್ರಿಡ್ಜ್ಗಳು ಕೂಡ ಇದೆ. ನಾವಲ್ಲಿ ಹೋಗಲಿಲ್ಲ. ಎಲ್ಲಿ ನೋಡಿದ್ರೂ ಸಾಲು ಪರ್ವತ ಶ್ರೇಣಿಗಳು, ಬೆಟ್ಟಗಳು, ಹಸಿರು ಕಲರ್ ಆಗಿತ್ತು. ತುಂಬ ಚೆನ್ನಾಗಿತ್ತು ನೋಡಿ. ನಾವು ಇವಾಗ ಬಂದಿರೋದು ದೇವಪ್ರಯಾಗ್ ಸಂಗಮ, 5 ಮಹಾಪ್ರಯಾಗಗಳಲ್ಲಿ ಒಂದು. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಗಂಗೋತ್ರಿಯಿಂದ ಹರಿದು ಬಂದಿರುವಂತಹ ಭಗೀರಥಿ. ಆ್ಯಂಡ್ ರೈಟ್ ಸೈಡಲ್ಲಿ ಕಾಣ್ತಿರೋದು ಬದ್ರಿನಾಥದಿಂದ ಹರಿದು ಬಂದಿರೋ ಅಲಕ್ನಂದ. ಸೊ ಇದೆರಡರ ಸಂಗಮನೇ ಗಂಗಾ. ಪೌರಾಣಿಕ ಹಿನ್ನೆಲೆ: ಭಾಗೀರಥ ಅನ್ನೋ ರಾಜನು ತನ್ನ ಪೂರ್ವಜರಿಗೆ ಮೋಕ್ಷ ಕೊಡಿಸ್ಬೇಕು ಅಂತ ಸ್ವತಃ ಗಂಗಾ ಮಾತೆಯನ್ನೇ ಭೂಮಿಗೆ ತರುವ ದೃಢ ಸಂಕಲ್ಪ ಮಾಡಿ ತಪಸ್ಸನ್ನು ಮಾಡ್ತಾರೆ. ಇವರ ತಪಸ್ಸಿಗೆ ಬ್ರಹ್ಮದೇವರು ವರ ನೀಡಿ ಗಂಗಾ ಮಾತೆಗೆ ಭೂಮಿಗೆ ಬರುವಂತೆ ಆದೇಶ ನೀಡ್ತಾರೆ. ವಿಷ್ಣುವಿನ ಪಾದಗಳಿಂದ ಗಂಗೆ ಹರಿದು ಬ್ರಹ್ಮನ ಕಮಂಡಲದೊಳಗೆ ಸೇರಿರುತ್ತಾರೆ. ಗಂಗಾ ಹರಿಯುವ ಪ್ರವಾಹ ತುಂಬ ಭಯಂಕರವಾಗಿರುತ್ತೆ. ಅದಕ್ಕೆ ಶಿವನು ತನ್ನ ಜಟೆಯಲ್ಲಿ ಗಂಗೆಯ ಭಾರವಾದ ಹರಿತವನ್ನು ಹಿಡಿದು ಭೂಮಿಯನ್ನು ನಾಶ ಮಾಡದಂತೆ ತಡೆಯುತ್ತಾರೆ. ನಂತರ ಗಂಗೆಯ ಹರಿತವು ಶಾಂತವಾಗಿ ಶಿವನ ಜಟೆಯ ಮೇಲಿಂದ ಹರಿದು ಭೂಮಿಗೆ ತಲುಪುತ್ತೆ. ಆ ಸ್ಥಳವೇ ಗಂಗೋತ್ರಿ. ಅಲ್ಲಿಂದ ಹರಿದು ಬರುವ ಗಂಗೆಯನ್ನು ಭಾಗೀರಥಿ ಅಂತ ಕರೀತಾರೆ. ನಮಗೆ ಸಿಕ್ಕಿದ್ದು ಈ ಧಾರಾದೇವಿ ಟೆಂಪಲ್. ಈ ಚಾರ್ಧಾಮ್ ಕ್ಷೇತ್ರಗಳಿಗೆ ಕ್ಷೇತ್ರ ಪಲ್ಲಕ್ಕಿ ಅಂತಲೇ ಕರೀತಾರೆ. ಮೊದಲು ಟೆಂಪಲ್ ಹೀಗಿತ್ತು. 2013 ಜೂನ್ನಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಟೆಂಪಲ್ನ ರೀಲೊಕೇಟ್ ಮಾಡೋಕ್ಕೆ ತೆಗಿತಾರಂತೆ. ತೆಗೆದ ಕೆಲವೇ ಗಂಟೆಗಳಲ್ಲಿ ಬಿಗ್ಗೆಸ್ಟ್ ನ್ಯಾಚುರಲ್ ಡಿಸಾಸ್ಟರ್ ಫ್ಲಡ್ ಆಗುತ್ತೆ. ಸೈಂಟಿಫಿಕ್ ರೀಸನ್ ಏನೇ ಇರಲಿ, ಇಲ್ಲಿರೋ ಜನ ನಂಬೋದೇನೆಂದರೆ ಈ ದೇವಿ ಸ್ಥಳಾಂತರ ಮಾಡಿದ್ದಕ್ಕೆ ಕೋಪಗೊಂಡು ಫ್ಲಡ್ ಆಗಿದೆ ಅಂತ. ಅದಕ್ಕೆ ನಂತರ ಪಿಲ್ಲರ್ ಹಾಕಿ ಸ್ವಲ್ಪ ಎತ್ತರದಲ್ಲಿ ಅದೇ ಜಾಗದಲ್ಲಿ ಟೆಂಪಲ್ನ ಮತ್ತೆ ಸ್ಥಾಪಿಸ್ತಾರೆ. ಇವಾಗ ನಾವು ಬಂದಿರೋದು ರುದ್ರಪ್ರಯಾಗ್ಗೆ.
ಸೊ ಮೇಲ್ಗಡೆ ಕಾಣ್ತಾ ಇರೋದು ಬದ್ರಿನಾಥದಿಂದ ಬಂದಿರೋ ಅಲಕ್ನಂದ ರಿವರ್ ಆ್ಯಂಡ್ ಕೆಳಗಡೆ ಕಾಣ್ತಿರೋದು ಕೇದಾರ್ನಾಥದಿಂದ ಬಂದಿರೋ ಮಂದಾಕಿನಿ ರಿವರ್. ಎರಡು ಜಾಯ್ನ್ ಆಗಿ ಅಲಕ್ನಂದ ನದಿಯಾಗಿ ಹರಿಯುತ್ತೆ. ಫೈನಲಿ ಸೋನ್ಪ್ರಯಾಗ್ಗೆ ರೀಚ್ ಆದ್ವಿ. ಟೈಮ್ ಈವ್ನಿಂಗ್ 6:30 ಆಗಿತ್ತು. ಇದು ನಮ್ಮ ರೂಮ್. ಇದರಲ್ಲಿ ಬೆಸ್ಟ್ ಏನಂದರೆ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಹತ್ತಿರದಲ್ಲೇ ಇಷ್ಟು ಎತ್ತರದ ಹಸಿರು ಪರ್ವತಗಳು ಸಾಲು ಸಾಲಾಗಿ ಕಾಣ್ತಾ ಇದೆ. ಆ್ಯಂಡ್ ಅಲ್ಲಿ ಕೆಳಗೆ ಕಾಣ್ತಿರೋದು ಕೇದಾರ್ನಾಥದಿಂದ ಹರಿದು ಬಂದಿರೋ ಮಂದಾಕಿನಿ ನದಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಮ್ಮ ಕೇದಾರ್ನಾಥ್ ಟ್ರೆಕ್ಕಿಂಗ್ ವ್ಲಾಗ್ ಬರುತ್ತೆ. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.